ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ತಗೊಂಡು ಬಂದಿದ್ದೇನೆ. ನಾನು ಮಾವಿನ ಹಣ್ಣಿನ ಶೀರಾ ಮಾಡ್ತಾ ಇದ್ದೇನೆ. ಕೇಸರಿ ಬಾತ್ ಅಂತ ಕೂಡ ಹೇಳ್ತಾರೆ. ಮಾವಿನ ಹಣ್ಣಿನ ಕೇಸರಿ ಬಾತ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಕೇಸರಿ ಬಾತ್ ಪೈನಾಪಲಿಂದ ಮಾಡ್ತಾರೆ ಮತ್ತು ಚಿಕ್ಕುವಿಂದ ಮಾಡ್ತಾರೆ, ತುಂಬ ಫ್ರೂಟ್ಸಿಂದ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಆದರೆ ಇವತ್ತು ನಾನು ಮಾವಿನ ಹಣ್ಣಿನಿಂದ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣು ಈಗ ಧಾರಾಳವಾಗಿ ಸಿಗ್ತದೆ. ಒಮ್ಮೆ ಈ ಥರ ಕೇಸರಿ ಬಾತ್ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನು ಒಂದು 1/4 ಕಪ್ಪಿನಷ್ಟು ತುಪ್ಪ ತಗೊಂಡಿದ್ದೇನೆ. ನಾನು ಫ್ರೆಶ್ ತುಪ್ಪ ತಗೊಂಡಿದ್ದೇನೆ. ತುಪ್ಪ ಬಿಸಿಯಾದ ಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್, ನೀವು ಯಾವ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ತಗೊಂಡಿದ್ದೇನೆ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ರುಚಿ ತುಂಬ ಚೆನ್ನಾಗಿರ್ತದೆ. ನೋಡಿ, ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತಗೊಳ್ತೇನೆ ನಾನು ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ. ವಿಡಿಯೋ ಫಸ್ಟ್ ಟೈಮ್ ನೋಡ್ತಿರುವವರಾದರೆ ನನ್ನ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನೋಡಿ, ರವೆ 1 ಕಪ್, ದೊಡ್ಡ ಕಪ್ಪಿನಲ್ಲಿ 1 ಕಪ್ ರವೆ ತಗೊಂಡಿದ್ದೇನೆ ನಾನು. ಮೀಡಿಯಮ್ ರವೆ ತಗೊಂಡಿದ್ದೇನೆ ನಾನು. ಇದು ಬಾಂಬೆ ರವೆ ಕೂಡ ಯೂಸ್ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ನೋಡಿ, ಇದನ್ನು ತುಪ್ಪದಲ್ಲಿ ಒಂದು 4-5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ನಮ್ಮ ಶೀರಾ. ರವೆ ಚೆನ್ನಾಗಿ ಫ್ರೈ ಆಗಿ ಉಂಟಲ್ಲ, ಫ್ರೈ ಆದರೆ ಚೆನ್ನಾಗಿ ನಿಮ್ಮ ಶೀರಾ ತುಂಬ ಚೆನ್ನಾಗಿ ಬರ್ತದೆ. ಈ ರವೆ ಎಲ್ಲ ಉಬ್ಬಿ ಬರಬೇಕು, ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಕೆಂಪಾಗಿ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ, 1 ಕಪ್ ರವೆಗೆ ಅರ್ಧ ಕಪ್ಪಿನ ಅಳತೆಯಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೇನೆ. ಸಿಹಿ ನಿಮಗೆ ಹೆಚ್ಚು ಕಮ್ಮಿ ಮಾಡಿಕೊಳ್ಬೋದು. ನಾನು ಅರ್ಧ ಕಪ್ ತಗೊಂಡಿದ್ದೇನೆ, ನಿಮಗೆ 3/4 ಕಪ್ ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನಂದರೆ ಮಾವಿನ ಹಣ್ಣು ಹಾಕ್ಕೊಳ್ಳೋದ್ರಿಂದ, ಮಾವಿನ ಹಣ್ಣು ಒಳ್ಳೆ ಸ್ವೀಟ್ ಉಂಟಿದು, ಒಳ್ಳೆ ಮಾವಿನ ಹಣ್ಣು, ಹಾಗಾಗಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೇನೆ. ಸಕ್ಕರೆ ಬೇಕಿದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಳ್ಬೋದು. ಒಳ್ಳೆ ಮಾವಿನ ಹಣ್ಣು ನೋಡಿ, 1 ಕಪ್ಪಿನಷ್ಟು ಮಾವಿನ ಹಣ್ಣು ಹಾಕ್ಕೊಳ್ತಾ ಇದ್ದೇನೆ. ಇದು ಮಲ್ಲಿಕಾ ಅಂತ ಹೇಳಿ ಒಳ್ಳೆ ಮಾವಿನ ಹಣ್ಣು ನೋಡಿ, ಒಳ್ಳೆ ಸ್ವೀಟ್ ಮಾವಿನ ಹಣ್ಣು. ಈಗ ಮಾವಿನ ಹಣ್ಣು ಧಾರಾಳವಾಗಿ ಸಿಗ್ತಾ ಉಂಟು. ಒಮ್ಮೆ ಟ್ರೈ ಮಾಡಿ ಈ ಥರ ಮಾವಿನ ಹಣ್ಣಿನ ಕೇಸರಿ ಬಾತ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನು. ಮತ್ತೊಂದು ಪಾತ್ರೆಯಲ್ಲಿ ನಾನು ಮತ್ತೊಂದು ಬದಿಯಲ್ಲಿ ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ದೆ ನಾನು. ಆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ರವೆಗೆ ಉಂಟಲ್ಲ, 2.5 ಕಪ್ಪಿನಷ್ಟು ನೀರು ಹಾಕ್ಕೊಳ್ಬೇಕು. 1 ಕಪ್ ರವೆ ತಗೊಂಡ್ರೆ ಅದಕ್ಕೆ 2.5 ಕಪ್ಪಿನಷ್ಟು ನೀರು ಅಳತೆಯಲ್ಲಿ ಹಾಕ್ಕೊಂಡಿದ್ದೆ ನಾನು. ಕುದಿಸಲಿಕ್ಕೆ ಒಂದು ಬದಿಯಲ್ಲಿ ಇಟ್ಕೊಂಡಿದ್ದೆ ನೀರನ್ನು. ಆ ನೀರನ್ನು ಬಿಸಿ ಕುದಿಯುವ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದೇ ಪ್ರಮಾಣದ ಒಂದೇ ರೀತಿಯಲ್ಲಿ ತಿರುಗಿಸ್ಕೊಳ್ಬೇಕು. ನೋಡಿ ನೋಡಿ, ಗಂಟಾಗದ ಥರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನೋಡಿ, ಕುದಿಯುವ ನೀರು ಹಾಕಿರೋದ್ರಿಂದ ಚೆನ್ನಾಗಿ ಬರ್ತದೆ, ನಿಮಗೆ ಗಂಟಂತ ಆಗೋದಿಲ್ಲ. ಮತ್ತು ಏನು ಚೆನ್ನಾಗಿ ರಪ್ಪ ಅಂತ ಆಗ್ತದೆ. ಒಮ್ಮೆ ಇದು ಹಾಕಿದ ಮೇಲೆ, ನೀರು ಹಾಕಿದ ಮೇಲೆ ರಪ್ಪ ಕುದೀತದೆ. ನೋಡಿ, ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಲಿಲ್ಲದ್ರೆ ಅಷ್ಟೊಂದು ರುಚಿ ಇರೋದಿಲ್ಲ. ಏಲಕ್ಕಿ ಪುಡಿ ಕೂಡ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ ಏಲಕ್ಕಿ ಪೌಡರ್, ಏಲಕ್ಕಿ ಇರಲಿಲ್ಲ. ಇದ್ದರೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡ್ಕೊಳ್ಬೇಡಿ. ಚೆನ್ನಾಗಿರ್ತದೆ ಫ್ಲೇವರ್, ಏಲಕ್ಕಿ ಫ್ಲೇವರ್ ಸ್ವೀಟಿಗೆಲ್ಲ ಉಂಟಲ್ಲ. ಏಲಕ್ಕಿ ಸ್ವಲ್ಪ ಹಾಕ್ಕೊಂಡ್ರೆ, ಪೌಡ್ರು ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಸ್ವೀಟ್. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ನೋಡಿ, ತಿರುಗಿಸ್ತಾ ಬೇಕು. ಸೂಪರಾಗಿರ್ತದೆ ಫ್ರೆಂಡ್ಸ್ ಮಾವಿನ ಹಣ್ಣಿನ ಶೀರಾ. ಒಮ್ಮೆ ಟ್ರೈ ಮಾಡಿ ಕೇಸರಿ ಬಾತ್, ಮಾವಿನ ಹಣ್ಣಿನ ಕೇಸರಿ ಬಾತ್. ಇದಕ್ಕೆ ಕಲರ್ ಏನು ಹಾಕಲಿಲ್ಲ ನಾನು, ಮಾವಿನ ಹಣ್ಣಿದೇ ಕಲರ್. ನೋಡಿ, ಮಾವಿನ ಹಣ್ಣು ಹಾಕಿರೋದ್ರಿಂದ ಫುಡ್ ಕಲರ್ ಏನು ಬೇಕಂತ ಇಲ್ಲ, ಹಾಕ್ಕೊಳ್ಬೇಕಂತ ಏನಿಲ್ಲ. ತುಂಬ ಸೂಪರಾಗಿ ಬಂದಿದೆ ನೋಡಿ. ಇದಕ್ಕೆ ಈಗ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಾಕ್ಕೊಂಡು
ಚೆನ್ನಾಗಿ ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡೆ. ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಡಿಯಾಗಿದೆ ನೋಡಿ, ಸೂಪರಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ಈ ಥರ ಸಕ್ಕರೆ ತುಪ್ಪ ಎಲ್ಲ ಉಂಟಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ. ಸರಿಯಾದ ಪ್ರಮಾಣದಲ್ಲಿ ತೋರಿಸ್ಕೊಟ್ಟಿದ್ದೇನೆ ನಾನು ನಿಮಗೆ ಯಾವ ಥರ ಮಾಡೋದು ಅಂತ ಹೇಳಿ. ಶೀರಾ ಒಮ್ಮೆ ಟ್ರೈ ಮಾಡಿ. ಈ ಥರ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್.